ರಕ್ತ ಚರಿತ್ರೆಯನ್ನು ಬರೆಯೋಕೆ ಹೊರಟವರು ರಕ್ತ ಚರಿತ್ರೆ ಇತಿಹಾಸದ ಪುಟಗಳನ್ನು ಸೇರ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಒಬ್ಬ ಮಚ್ಚನ್ನು ಹಿಡಿದು ಜೀವನವನ್ನು ಕಟ್ಕೊಂತೀನಿ ಅಂತ ಹೇಳಿದ್ರೆ ಅದೇ ಮಚ್ಚಿನಿಂದ ಆತ ಸಾವನ್ನಪ್ತಾನೆ, ಕ್ರೂರವಾಗಿ ಮರ್ಡರ್ ಆಗಿ ಹೋಗ್ತಾನೆ. ಇದು ನಾವು ಕಂಡಿರ್ತಕ್ಕಂಥ ವಿಚಾರವೇ. ಇದೀಗ ನಾನು ಹೈದರ್ ಅಲಿ ಅಂತ ಹೇಳಿ ಒಬ್ಬ ನಟೋರಿಯಸ್ ರೌಡಿ ಶೀಟರ್, 11ಕ್ಕೂ ಹೆಚ್ಚು ಪ್ರಕರಣದಲ್ಲಿ ಆತ ಭಾಗಿಯಾಗಿದ್ದವನು. ಇವನು ಅಶೋಕ್ ನಗರ ಪೊಲೀಸ್ ಠಾಣೆಯ ರೌಡಿ ಶೀಟರ್ ಆಗಿದ್ದವನು. ಹೀಗಿದ್ದವನು MP MLAಗಳ ಜೊತೆ ಕಾಣಿಸ್ಕೊಂಡಿದ್ದವನು ಸಡನ್ನಾಗಿ ಮರ್ಡರ್ ಆಗ್ತಾನೆ. ಈ ಮರ್ಡ್ರ ಹಿಂದಿನ ಇತಿಹಾಸವನ್ನು ಅಂದರೆ ವಿಚಾರಗಳನ್ನು ತೆಗೆದುಕೊಂಡ್ರೆ ಆತನ ಜೊತೆ ಇದ್ದಂಥವರೇ ಇಲ್ಲಿ ಕೊಲೆಯನ್ನು ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಹೈದರ್ ಅಲಿ ಅಶೋಕ್ ನಗರ ಈ ಒಂದು ಭಾಗದಲ್ಲಿ ತನ್ನ ಪಾರುಪತ್ಯವನ್ನು ಮೆರಿತಾ ಇದ್ದವನು. ರಾಬರಿ ಕೇಸಿಂದ ಹಿಡಿದು ಜಬಿಯ ಮರ್ಡರ್ ಕೇಸ್ ಏನಿದೆ, ಜಬಿ ಅಂತ ಹೇಳಿ ಈ ಹಿಂದೆ ನಟೋರಿಯಸ್ ನಸ್ರು ಇದ್ದಾನೆ. ನಸ್ರು ಅಂತ ಹೇಳಿದ್ರೆ ಹುಡುಗಿರನ್ನ, ಈ ಲೇಡೀಸ್ ಬಾರ್ ಹುಡುಗಿರನ್ನ ಕರ್ಕೊಂಡು ಹೋಗಿ ಅತ್ಯಾಚಾರ ಮಾಡಿ ಕೊಲೆಗೈಯುವಂತಹ ಕೆಲಸವನ್ನು ಮಾಡ್ತಾ ಇದ್ದ. ಅಂತಹ ನಸ್ರುವಿನ ಅಣ್ಣನನ್ನು, ಜಬಿ ಏನಿರ್ತಾನೆ, ಅವನನ್ನು ಕೊಲೆ ಕೇಸ್ನಲ್ಲಿ ಈತ ಫಿಟ್ ಆಗಿರ್ತಾನೆ. ಏನು ಈ ಹೈದರ್ ಅಲಿ ಏನಿದ್ದಾನೆ, ಹೈದರ್ ಅಲಿಯ ಜೊತೆ ಒಂದು 5-6 ಜನ ಇರ್ತಾರೆ. ಇಂತಹ ಒಂದು ನಟೋರಿಯಸ್ ಆಗಿದ್ದಂತಹ ವ್ಯಕ್ತಿ ಕಳೆದ 2 ದಿನಗಳ ಹಿಂದೆ ಏನು MG ರೋಡ್ನ ಒಂದು ಭಾಗದಲ್ಲಿ ಪಬ್ನಲ್ಲಿ ಕುಡಿಯೋದಕ್ಕೆ ಹೋಗಿರ್ತಾನೆ ಅವನ ಸಹಚರರ ಜೊತೆ. ಹೀಗೆ ಸಹಚರ ಜೊತೆ ಕುಡಿಯೋಕ್ಕೆ ಹೋದವನು ಹೊರಗಡೆ ಕುಡಿದು ಲೇಲೆ ಹೊಡಿತಾ ಹೊರಗಡೆ ಬರ್ತಾನೆ. ಇಂತಹ ಸಂದರ್ಭದಲ್ಲಿ ಏನು ನಾಜು ಹಾಗೆ ಆತನ ಟೀಮ್ ಬಂದು ಆತನ ಮೇಲೆ ಹಲ್ಲೆಗೆ ಮುಂದಾಗುತ್ತೆ. ಅದೇ ರೀತಿಯಾಗಿ ಲಾಂಗು ಮಚ್ಚಿನಿಂದ ಸಿಕ್ಕ ಕಡೆ ಆತನ ಕತ್ತಿನ ಭಾಗ ಇರ್ಬೋದು, ಹೊಟ್ಟೆಯ ಭಾಗ ಇರ್ಬೋದು, ಕಾಲಿನ ಭಾಗ ಇರ್ಬೋದು, ಈ ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಹೀಗೆ ಮಚ್ಚಿನೇಟು ಬೀಳ್ತಾ ಇದ್ದಂತೆ ಆತ ಈ ಒಂದು ಕುಡಿತದ ನಶೆಯಲ್ಲಿದ್ದಂಥವನು ಹೈದರ್ ಅಲಿ ಅಲ್ಲೇ ಬಿದ್ದು ಹೋಗ್ತಾನೆ. ತೀವ್ರ ರಕ್ತಸ್ರಾವದಿಂದ ಅಲ್ಲೇ ಸಾವನ್ನಪ್ತಾನೆ. ನಾಜು ಹಾಗೆ ಆತನ ಟೀಮ್ ಅಲ್ಲಿಂದ ಪರಾರಿ ಆಗುತ್ತೆ. ಪರಾರಿ ಆದ ಬಳಿಕ ಈಗ ಅಟ್ ಪ್ರೆಸೆಂಟ್ ಅಶೋಕ್ ನಗರ ಪೊಲೀಸ್ ಠಾಣೆಗೆ ಹೋಗಿ ಸರೆಂಡರ್ ಆಗಿದೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಅಶೋಕ್ ನಗರ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಶುರು ಹಚ್ಕೊಂಡಿದ್ದಾರೆ. ಆದರೆ ಇಲ್ಲಿ ಮತ್ತೊಂದು ಟ್ವಿಸ್ಟ್ ಇದೆ. ನಾಜು ಟೀಮು ಅದೇ ರೀತಿಯಾಗಿ ಈಗ ಮರ್ಡರ್ ಆಗಿರ್ತಕ್ಕಂಥ ಹೈದರ್ ಅಲಿ ಏನಿದ್ದಾರೆ ಅವರ ನಡುವೆ ವೈರತ್ವ ಕಳೆದ 10-15 ವರ್ಷದಿಂದ ನಡ್ಕೊಂಡು ಬಂದಿದೆ. ಅವರಿಬ್ಬರ ನಡುವೆ ಕೂಡ ಈ ಹಿಂದೆ ಗಲಾಟೆಗಳಾಗಿದ್ದವು. ಕಳೆದ 6 ತಿಂಗಳ ಹಿಂದೆ ಈ ನಟೋರಿಯಸ್ ರೌಡಿಗಳ ನಡುವೆ ಹೈದರ್ ಅಲಿ ಹಾಗೆ ನಾಜು ಟೀಮ್ನ ಒಂದು ರೀತಿಯಲ್ಲಿ ಸಮಾಧಾನ ಮಾಡಬೇಕು, ಅವರಿಬ್ಬರು ಕೂಡ ಕಾಂಪ್ರಮೈಸ್ ಮಾಡಬೇಕು ಅಂತ ಹೇಳಿ ಕರೆಸಿ ಇಲ್ಲಿರ್ತಕ್ಕಂಥ ಕೆಲ ರೌಡಿ ಶೀಟರ್ಗಳು ಅವರನ್ನು ಕರೆಸಿ ಮಾತುಕತೆ ಮಾಡುವಂತಹ ಕೆಲಸಗಳನ್ನು ಮಾಡ್ತಾರೆ. ಅವರಿಬ್ಬರ ನಡುವೆ ಒಪ್ಪಂದಗಳು ಕೂಡ ಆಗ್ತವೆ. ಇನ್ನು ಮುಂದೆ ನಾನು ನಿನ್ನ ತಂಟೆಗೆ ಬರಲ್ಲ, ನೀನು ನನ್ನ ತಂಟೆಗೆ ಬರಬೇಡ ಅಂತೇಳಿ ಹೇಳಿ ಹೈದರ್ ಅಲಿ ಹಾಗೆ ನಾಜು ಇಬ್ಬರು ಕೂಡ ಸಪ್ರೇಟ್ ಆಗ್ತಾರೆ. ಇದರ ಮಿಡ್ಲು ಒಬ್ಬ ಏನು ಗೋಲ್ಡ್ ಅಬ್ಬಾಸ್ ಅಂತ ಹೇಳಿ ಎಂಟ್ರಿ ಕೊಡ್ತಾನೆ. ನಾಜುಗೆ ಈಗ ಹೈದರ್ ಅಲಿ ನೋಡ್ರಾಗಲ್ಲ. ಆ ಕಾರಣಕ್ಕೋಸ್ಕರ ನಾಜುನ ನೇರವಾಗಿ ಹೋಗಿ ಭೇಟಿ ಆಗಬೇಕು ಅಂತೇಳಿ ಅಬ್ಬಾಸ್, ಗೋಲ್ಡ್ ಅಬ್ಬಾಸ್ ಏನಿದೆ ಆತನ ಜೊತೆ ಹೈದರ್ ಅಲಿ ಜೊತೆ ಆವಾಗಿಂತನೂ ಕೂಡ ಕ್ಲಾಶಲ್ಲಿದ್ದು. ಈ ಕ್ಲಾಶಲ್ಲಿದ್ದಂಥ ವ್ಯಕ್ತಿಗಳು ಗೋಲ್ಡ್ ಅಬ್ಬಾಸ್ ಏನಿರ್ತಾನೆ ಈತ ಏನು ದುಬೈಗೆ ಹೋಗ್ತೀನಿ ನಾನು, ಅದಕ್ಕಿಂತ ಮುಂಚೆ ಆತನನ್ನು ಕೊಲೆ ಮಾಡಿ ಅಂತ ಹೇಳಿ ಏನೋ ಒಂದು ಸುಪಾರಿಯನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೀಗ ನಮ್ಮ ಚಾನಲ್ಗೆ ಲಭ್ಯವಾಗ್ತಾ ಇದೆ. ಅಬ್ಬಾಸು ನೇರವಾಗಿ ಈಗ ಏನು ಮಾಹಿತಿಗಳನ್ನು ಈ ರೀತಿಯಾಗಿ ಹಣಕಾಸಿನ ಸಹಾಯವನ್ನು ಕೂಡ ನಾಜುಗೆ ಮಾಡ್ತಾನೆ. ಅಬ್ಬಾಸು ಸಹಾಯ ಮಾಡಿದ ನಂತರದಲ್ಲಿ ಸುಪಾರಿ ಕೊಡೋದಕ್ಕೆ ಎಷ್ಟು ಅಮೌಂಟ್ಗಳು ಬೇಕು ಅಷ್ಟನ್ನು ಕೊಟ್ಟು ದುಬೈಗೆ ಎಸ್ಕೇಪ್ ಆಗಿದ್ದಾನೆ ಅನ್ನೋ ಒಂದು ಆರೋಪಗಳು ಇದೀಗ ಕೇಳಿ ಬರ್ತಾ ಇದೆ. ಅಂದರೆ ಇವರ ನಡುವೆ ಗೋಲ್ಡ್ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಕ್ಕಂಥ ಅಬ್ಬಾಸ್ಗೆ ಮತ್ತು ಹೈದರ್ ಅಲಿ ಏನಿದ್ದಾನೆ ಈಗ ಕೊಲೆ ಆಗಿರ್ತಕ್ಕಂಥ ವ್ಯಕ್ತಿ ಅವಾಗ ಆವಾಜ್ಗಳನ್ನು ಹಾಕ್ತಾ ಇದ್ದ, ಅದೇ ರೀತಿಯಾಗಿ ಕೊಲೆ ಮಾಡೋದಾಗಿ ಕೂಡ ಬೆದರಿಸ್ತಾ ಇದ್ದ ಅನ್ನೋ ಒಂದು ಮಾಹಿತಿಗಳು ಇದೀಗ ಲಭ್ಯವಾಗ್ತಾ ಇದೆ. ಆ ಕಾರಣಕ್ಕೋಸ್ಕರ ಈ ಒಂದು ಕ್ರಿಟಿಕಲ್ ಆದಂಥ ಸಿಚುವೇಶನ್ನ ಯಾವ ರೀತಿಯಾಗಿ ನಾನು ಡಿಫ್ರೆಂಟಾಗಿ ಅದನ್ನು ಮುಗಿಸಿ ನಾನು ತಲೆ ತೊಳ್ಕೋಬೇಕು ಅನ್ನೋ ಒಂದು ಯೋಚನೆಯಲ್ಲಿ ಇದ್ದಂತಹ ಈ ಏನು ಅಬ್ಬಾಸ್ ಏನಿರ್ತಾನೆ, ಅಬ್ಬಾಸು ನಾಜು ಜೊತೆ ಮಾತುಕತೆಯನ್ನು ಮಾಡ್ಕೊಂಡು ನಂತರದಲ್ಲಿ ಈ ರೀತಿಯಾದಂಥ ಕೃತ್ಯವನ್ನು ಮಾಡಿದ್ದಾನೆ ಒಂದು ಮಾಹಿತಿಗಳು ಲಭ್ಯವಾಗಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ಈಗ ಹೈದರ್ ಅಲಿ ಏನಿದ್ದಾನೆ ಸಾಕಷ್ಟು ಒಂದು 10-11 ಕೇಸ್ನಲ್ಲಿ ಈಗ ಭಾಗಿಯಾಗಿದ್ದ. ಈ ಭಾಗಿಯಾಗಿ ನಂತರದಲ್ಲಿ ಮತ್ತಷ್ಟು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗಳನ್ನು ಪೊಲೀಸರ ಕಣ್ಣಿಗೆ ಕಾಣ್ತಾ ಇರೋ ರೀತಿಯಲ್ಲಿ ಮಾಡೋದಕ್ಕೆ ಶುರು ಮಾಡಿದ್ದ. ಲ್ಯಾಂಡ್ ವ್ಯವಹಾರಗಳನ್ನು ಮಾಡ್ತಾ ಇದ್ದ, ಸ್ಕ್ರ್ಯಾಪ್ ಬಿಸ್ನೆಸ್ಗಳನ್ನು ಮಾಡ್ತಾ ಇದ್ದ. ಇಂಥ ಸಂದರ್ಭದಲ್ಲಿ ಕೆಲ ವ್ಯಕ್ತಿಗಳಿಗೆ ಬೆದರಿಸೋ ಕೆಲಸಗಳನ್ನು ಮಾಡ್ತಾ ಇದ್ದ. ಅಂಥ ಸಂದರ್ಭದಲ್ಲಿ ಇಬ್ಬರ ನಡುವೆನೂ ಕೂಡ ಕ್ಲಾಶ್ ಆಗುತ್ತೆ. ಇಲ್ಲಿ ಇಬ್ಬರು ಶತ್ರುಗಳು ಕೂಡ ಒಂದಾಗ್ತಾರೆ. ನಾಜು ಹಾಗೆ ಅಬ್ಬಾಸ್ ಏನಿದೆ ಇಬ್ಬರು ಕೂಡ ಒಂದಾಗ್ತಾರೆ. ನೇರವಾಗಿ ಹೈದರ್ ಅಲಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇಲ್ಲಿ ಅಬ್ಬಾಸ್ ಅನ್ನೋನು ಬರೀ ಹಣವನ್ನು ಸರಬರಾಜು ಮಾಡುವಂಥ ಕೆಲಸಗಳನ್ನು ಮಾತ್ರ ಮಾಡ್ತಾನೆ, ಅಂದರೆ ಸುಪಾರಿ ಕೊಡೋದು ಮಾತ್ರ ಮಾಡ್ತಾನೆ. ಉಳಿದಂತೆ ನಾಜು ಟೀಮು ಈತನ ಮೇಲೆ ಅಟ್ಯಾಕ್ ಮಾಡುತ್ತೆ. ಈಗ
ಕೊಲೆಗೈದಿದ್ದಾರೆ, ಅವರೇ ಹೋಗಿ ಸರೆಂಡರ್ ಆಗಿದ್ದಾರೆ. ಒಟ್ಟಲ್ಲಿ ಈಗ ಒಂದು ಚಾರ್ಜ್ ಶೀಟ್ಗೆ 90 ದಿವಸದಲ್ಲಿ ಏನಾಗುತ್ತೆ ಅದರ ಮೇಲೆ ಅವರು ಹೊರಗಡೆ ಬರ್ತಾರೋ ಎವಿಡೆನ್ಸ್ಗಳನ್ನು ನೋಡ್ಕೊಂಡು ಮತ್ತೆ ಪುನಃ ಈಗ ಒಂದು 5-6 ತಿಂಗಳಲ್ಲಿ ಹೊರಗಡೆ ಬಂದ್ಕೊಂಡು ಮತ್ತೆ ಅದೇ ರೀತಿಯಾಗಿ ರೌಡಿಸಮ್ ಮಾಡ್ಕೊಂಡು ಹೋಗ್ತಾರೆ. ಪೊಲೀಸ್ನವ್ರು ಅದನ್ನು ನೋಡಿಕೊಂಡು ಮತ್ತೊಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಕೊತಾರೆ. ಇಲ್ಲಿಗೆ ಈ ಕತೆ ಮುಗೀತು.